ತಮ್ಮರ ಮನಸ್ಸು ಹೊಡಿಲಕ್ ಹೋಗ್ಬೇಡ್ರಿ ಬಂಧುಗಳೇ. ಅಣ್ಣ ತಮ್ಮರ ಮನಸ್ಸು ಹೊಡೆದ್ರೆ ನಮ್ಗ ಸುಖ ಆಗಂಗಿಲ್ಲಪ್ಪ, ಸುಖ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ ಮಾತ್ಮಗಳು, ರಾಮನ ಲಕ್ಷ್ಮಣನ ಅಂತವ್ರು ಇವರು ಗಂಡಸ ಮಕ್ಕಳಿದ್ರು, ಬಡತನ ಸಂಸಾರ ಇತ್ತು. ಸಂಸಾರ ಇದ್ದ ಟೈಮ್ದಾಗ ಉಡಾಳಾಗಿ ತಮ್ಮ ಊರಾಗ ಉಡಾಳಾಗಿ ಮಂದಿ ಕೂಡ ಜಗಳ ತಕ್ಕೊತ ಬರಕತ್ತದಪ್ಪ. ಹೋಗಿ ತಮ್ಮಗ್ ಹೊಲಕ್ಕೆ ಕರ್ಕೊಂಡ್ ಹೋಗಿ ತಮ್ಮ ಕೆಲಸ ಚೋರಾಮ ಅಂದಳು. ಯಾಕಾಗಲ್ಲಕ್ಕೆವ್ವ, ತಾಯಿ ಮಾತ ಮೀರಬಾರ್ದಂತ ತಿಳ್ಕೊಂಡು ತಮ್ಮಗಿದ್ದವ ಹೊಲಕ್ಕೆ ಕರ್ಕೊಂಡು ಹೋದಂತ ಟೈಮ್ದಾಗ ತಮ್ಮಗ್ ನೇಗ್ಲಿ ಹುಡಿಕೊಟ್ಟ ಹಣ್ಣಿರ್ತಕ್ಕಂತ ಕಂಟಿ ಕಡ್ದು ಒಡ್ಡಿಗೆ ಮುಳ್ಳು ಹಚ್ಚುವಂತ ಟೈಮ್ದಾಗ ಏನು ಮಾಡ್ದ ಬಂಧುಗಳೇ? ನೋಡ್ರಿ ಎಂತ ಕಾಲ ಎಂತ ಕಟ್ಟಿನೈತಿ. ನೀಚ ಸುಳಿ ಮಗ ಅಣ್ಣ ಎಂತ ಕರುಣವಂತ ಕರ್ಣ ಕಟ್ಟಕ್ಕ ನೋಡ್ರಿ. ತಮ್ಮ ನೇಗ್ಲಿ ಹುಡ್ದ ಅಣ್ಣ ಕಂಟಿ ಕಡ್ದು ಒಟ್ಟಿಗೆ ಹಚ್ಚಲಕತ್ತಿದ. ತಮ್ಮ ಒಂದು ಮಲು ತಿರುದ, ಎರಡು ಮಲು ತಿರುದ, ಮೂರನೇ ಮಲು ತಿರುಬೇಕನ್ನೋರ್ದಾಗ ತಮ್ಮಗೊಂದು ಬಂಗಾರದ ಗಂಟು ಹತ್ತಿತ್ತು ಬಂಧುಗಳೇ, ಬಂಗಾರದ ಗಂಟು ಹತ್ತಿತ್ತು. ಏಣ ನಮ್ಮ ಭೋಗಿ ಇವತ್ತು ತೆರಿತನ ನಾವು ಶ್ರೀಮಂತರಾದೇವಣ, ನಮ್ಮ ಭೋಗಿ ಹಿಂಗಿತ್ತು ನಾವು ಶ್ರೀಮಂತರಾದೇವಣ. ಬಂಗಾರದ ಹಾಂಡೆ ತಗೊಂಡ್ ಹೋಗಿ ತಾಯಿಗೆ ಸುದ್ದಿ ಮುಡಿಸುನು. ಎಣ ಬಾರೋ ಎಣ ತಿತ್ತು ಕೂಸ. ಅಣ್ಣಗ ಕರುಣೆ ಬರ್ಲಿಲ್ಲ. ಯಾಕಾಗಲಿಕ್ಕಪ್ಪ ಅಂದ. ಅಣ್ಣ ಹೆಗಲ ಮೇಲೆ ಕಂಟಿ ಕಡಿದು ಬಿಟ್ಟು ಅಣ್ಣ ಹೆಗಲ ಮೇಲೆ ಕೊಡ್ಲಿ ಇಟ್ಕೊಂಡು ಬಂದು ನಿಂತು ನೋಡ್ದ. ಅಣ್ಣ ತಮ್ಮ ಬಂಗಾರದ ಹಾಂಡೆ ತಮ್ಮಗತ್ತಿತ್ತು. ಅಣ್ಣನ ಮನಸ್ಸಿನಾಗ ಚಂಚಲು ಮಂಚಲ ಹಾಲಕತ್ತು ಬಂದಳ. ಅಣ್ಣನ ಮನಸ್ಸಿನಾಗ ಚಂಚಲು ಮಂಚಲ ಹಾಲಕತ್ತು. ಎಣ ಅವ್ವ ಕಟ್ಟಿ ರೊಟ್ಟಿ ಕಾರಾಳಿ ಹಿಂಡಿ ಕಟ್ಟಳು. ಎಣ್ಣ ಊಟ ಮಾಡೋನು ಬಾ ಬುತ್ತಿ ಕಟ್ಟಳ. ಕಟ್ಟಿ ರೊಟ್ಟಿ ಕಾರಾಳಿ ಹಿಂಡಿ ತೊಂದು ಊಟ ಮಾಡೋನು. ಊಟ ಮಾಡಿ ಹೋಗಿ ತಾಯಿಗೆ ಹೋಗಿ ಸುದ್ದಿ ಮುಡ್ಸೋನು. ಬಂಗಾರದ ಹಾಂಡೆ ಒಯ್ಯ ಮಾತು ಅಣ ಆತಿತ್ತು ಕೂಸ ಅನ್ನುವಂತ ಟೈಮ್ದಾಗ ನೀ ಸೊಸಳಿ ಮಗ ಅಣ್ಣ ನೋಡ್ರಿ ಎಂತ ಕಾಲ. ಏ ತಮ್ಮ ನನಗ ಹೊಟ್ಟೆ ಹಸ್ಯಾಲಾಗ್ಯದ, ಹೊಲ್ದಾಗ ಒಂದು ಕಂಟಿ ಮೂಲಾಗ್ಯದ, ಕಂಟಿ ಕಡ್ದು ಊಟ ಮಾಡ್ತೀನಿ, ನೀ ಊಟ ಮಾಡು ತಮ್ಮ ಅಂದ. ತಮ್ಮಗ ಕರುಣೆ ಬರ್ಲಿಲ್ಲ, ತಮ್ಮಗ ಗೊತ್ತಾಗ್ಲಿಲ್ಲ. ಅಣ್ಣ ಅಂದ, ತಮ್ಮ ಅಂದ, ಏನ ಯಾವಾಗಾದ್ರೂ ಕಡೆವಿ ನೀನೇ ಅಣ್ಣ, ವಿಚಾರ ಮಾಡಬೇಡ. ತಾಯಿ ಕಟ್ಟಿ ರೊಟ್ಟಿ ಕಾರಾಳಿ ಹಿಂಡಿ ಕಟ್ಟಾಳ, ಊಟ ಮಾಡಿ ಹೋಗಿ ತಾಯಿ ಸುದ್ದಿ ಮುಡ್ಸೋಣ ಬಾರೋ ಅಣ್ಣ, ಆಮೇಲೆ ಕಂಟಿ ಕಟ್ಲಕತ್ತಿ ಹೋಯಣ್ಣ ಅಂದ. ಇಲ್ಲ ನೀ ಊಟ ಮಾಡು, ಆ ಕಂಟಿ ಕಡಿತನ ನನ್ನ ಸಮಾಧಾನ ಆಗಲ್ಲ ಅಂದ ನೀಚ ಸುಳಿ ಮಗ ಅಣ್ಣ. ಯಾಕಾಗಲ್ಲ ಎಣ್ಣ ಅಂತ ತಿಳ್ಕೊಂಡು ಕೈಕಾಲು ಮರಿ ತಕ್ಕೊಂಡು ಕೂಸು ಏನ್ ಮಾಡ್ತಿತ್ತು, ಕಟ್ಟಿ ರೊಟ್ಟಿ ಕಾರಾಳೆ ಹಿಂಡಿ ತೊಂದು ಬಾಯಾಗ ತುತ್ತ ಹಾಕೋತಿತ್ತು. ಹೆಗಲ ಮೇಲೆ ಇರ್ತಕ್ಕಂತ ಕೊಡ್ಲಿ ತೊಂದು ತಮ್ಮನ ಕೈ ಕಡ್ದ ಬಂಧುಗಳೇ, ತಮ್ಮನ ಕೈ ಕಡ್ದ. ಎಣ ನಾ ಏನು ಮೋಸ ಮಾಡಿನೋ ಎಣ, ಹೊಲ ತಗೋರೋ ಎಣ, ಬನಿ ತಗೋ, ಹೊಲ ತಗೋ, ಬೆಳ್ಳಿ ತಗೋ, ಬಂಗಾರ ತಗೋ, ಗೌಡ್ರು ಮನ್ಯಾಗ ಜೀತ ಇಟ್ಟು ಅದಿಟ್ಟು ಪಗಾರ ನೀನೇ ತಗೋರೋ ಎಣ, ನಿನ್ನ ಕಾಲು ಬೀಳ್ತೀನೋ ಎಣ ತಿತ್ತು ಕೂಸ. ಕಟಕ ಅಣ್ಣ ನೋಡ್ರಿ ಕರುಣೆವಂತ ಅಣ್ಣ. ಅಣ್ಣಗ ಕರುಣೆ ಬರ್ಲಿಲ್ಲ. ಏ ಅರ್ಧ ಪಾಲ ನಿನಗ್ ಹೋಗ್ತದ, ಅರ್ಧ ಪಾಲ ನನಗ್ ಬರ್ತದ, ಒಟ್ಟು ಬಂಗಾರದ ಹಾಂಡೆ ನನಗೆ ಆಗ್ಬೇಕಂತ ತಿಳ್ಕೊಂಡು ಅದೇ ಬಿದ್ದಿರ್ತಕ್ಕಂತ ಕೊಡ್ಲಿಕ್ಕೊಂದು ಎತ್ತಿ ಹೊಡೆದು ಬಿಟ್ಟ ಬಂಧುಗಳೇ. ತಮ್ಮನ ರುಂಡ ಕಡಿಗಾಯ್ತು. ಯವಾ ಹೆಂಗ ಮಾಡುದೇ ಕಾಶಿ ಅಂದ. ಚಿಲಿಪಿಲಿ ಒದ್ದಾಡಕತ್ತು ತಮ್ಮನ ಹೆಣ. ಕೈಯಾಗಿರ್ತಕ್ಕಂತ ಕೊಡ್ಲಿ ಒಗದ ಯಾರೇ ನೋಡಿ ಗಿಡ್ಯಾರ ಅಂತ ತಿಳ್ಕೊಂಡು ಒಂದ್ ಕೈಯಾಗ ರುಂಡ್ ಹಿಡ್ದು ಒಂದ್ ಕೈಯಾಗ ದಂಡ ಹಿಡ್ದ ವೈದ್ಯ ಕಿಶನ್ ನಡು ಹೊಲ್ದಾಗಿರ್ತಕ್ಕಂತ ಕಣಕಿ ಬಣಿವ್ಯಾಗ ತಮ್ಮನ ಹೆಣ ಮುಚ್ಚಿಟ್ಟ. ನೋಡ್ರಿ ವಿಚಾರ ಮಾಡ್ರಿ ಬಂಧುಗಳೇ, ನಡು ಹೊಲ್ದಾಗಿರ್ತಕ್ಕಂತ ಕಣಕಿ ಬಣಿವ್ಯಾಗ ತಮ್ಮನ ಹೆಣ ಮುಚ್ಚಿಟ್ಟ. ಅದಕ್ಕೆ ಹೇಳಿದ್ರು ಮಹಾತ್ಮಾರು, ಅಂಗಾಲಿಗೆ ಹೇಸಿಕಿಲ್ಲ, ಕಳ್ಳಿಗೆ ನಾಚಿಕಿಲ್ಲತ್ತ, ಬಡತನ ಸಂಸಾರ. ತಾಯಿ ಮಂದಿ ಮನಿ ಮುಸುರಿ ತಿಕ್ಕಿ ತಂದು ಇವ್ರಿಗೆ ಊಟ ಹಾಕಿ ಜೋಪಾನ ಮಾಡ್ತಿದ್ಳು. ಗೌಡ್ರ ಮನೆಯಾಗ ಮುಸುರಿ ತಿಕ್ಕುವಂತ ಟೈಮ್ದಾಗ ಮನಿಗೆ ಹೋಗ್ತೀನ್ರಿ ಗೌಡ್ರ ಅಂದ್ಳು. ಗೌಡ್ರು ಹುಗ್ಗಿ ಹೋಳ್ಗಿ ಅನ್ನ ಸಾರ ಎಲ್ಲಾ ಕಟ್ಟಿದ್ರು. ಮಕ್ಕಳು ಅಂತ ಹೋಗು ತಗೊಂಡು ಹೋಗತ್ತೇಳಿ ತಾಯಿ ಕೈ ಕೊಟ್ರು. ತಾಯಿ ಮನಿಗೆ ಹೋಗ್ಲಿಲ್ಲ. ಸೀದಾ ತಾಯಿ ಎಲ್ಲಿ ಹೋದಳು, ದುಡಿಯುವಂತ ಮಕ್ಕಳು ಹೊಲ್ದಾಗದಾವ, ಮಕ್ಕಳು ಕರ್ಕೊಂಡು ಊಟ ಮಾಡಬೇಕಂತ ತಿಳ್ಕೊಂಡು ಸೀದಾ ಹೊಲಕ್ಕೆ ಬಂದಳು. ಬಂದಂತ ಟೈಮ್ದಾಗ ತಾಯಿ ಕೇಳ್ತಾಳ ಹಿರಿ ಮಗನಿಗೆ, ಯಪ್ಪಾ ತಮ್ಮೇಲೆ ನೀ ಒಬ್ಬನೇ ಇದೆಯಲ್ಲ, ತಮ್ಮೇಲೆ ಕೇಳಿದಳು. ಯವ್ವ ತಮ್ಮ ದೋಸ್ತರು ಬಂದಿದ್ರು, ದೋಸ್ತರು ಕೂಡ ಮ್ಯಾಗಿನ ಹೊಲ ನೋಡಿ ಬರ್ತೀನಿ ಅಂತ ತಮ್ಮ ಕರ್ಕೊಂಡು ಹೋಗ್ಯಾನೇವ. ನೀ ಯಾಕಿಂತ ಬಿಸಿಲ ಬಂದಿ ಕಾಶಿ ಅಂದ. ಯಪ್ಪ ಗೌಡ್ರು ಬುತ್ತಿ ಕೊಟ್ಟಿದ್ರು, ಉಣುದ ಆಲಿಲ್ಲ, ಮಕ್ಕಳು ಕರ್ಕೊಂಡು ಊಟ ಮಾಡ್ಬೇಕಂತ ತಿಳ್ಕೊಂಡು ನಿಮ್ ಜೋಡಿ ಉಣ್ಬೇಕಂತೇಳಿ ನಾ ಬಂದಿನಪ್ಪ. ಕೈಕಾಲ ಮಾರಿ ತಕ್ಕೋ ಊಟ ಮಾಡಕತ್ತ ತಿಳ್ಕೊಂಡು ಕೈಕಾಲ ಮಾರಿ ತೊಳೆದು ಊಟಕ್ಕೂ ಕೊಟ್ಲು ಮಗನಿಗೆ. ಊಟ ಕೊಟ್ಟಂತ ಟೈಮ್ದಾಗ ತುಂಬಿರ್ತಕ್ಕಂತ ಕೊಡ ಬಣಿಮಿ ದಂಡಿಗಿತ್ತು. ಬಂಧುಗಳು ವಿಚಾರ ಮಾಡ್ರಿ, ತುಂಬಿರ್ತಕ್ಕಂತ ಕೊಡ ಬಣಿಮಿ ದಂಡಿಗಿತ್ತು. ಯವ್ವ ನೀ ಹೋಗಬೇಡ, ನಾ ಹೋಗಿ ನೀರ್ ತರ್ತೀನಿ, ನೀ ಬಾ ತಂದ.
ತಾಯಿ ಹೇಳಿದಳು, ಉಣ್ಣುವಂತ ಆಗಲಿ ಬಿಟ್ಟು ಎದ್ದು ಹೋಗು, ಪದ್ಧತಿ ನಮ್ಮಲ್ಲಿಲ್ಲಪ್ಪ, ನೀವು ಊಟ ಮಾಡ, ನಾ ಹೋಗಿ ನೀರ್ ತರ್ತೀನಿ ಅಂತೇಳಿ ತಾಯಿ ಮಗನಿಗೆ ಆಣಿ ಹಾಕಿದಳು. ತಾಯಿ ಬರ ಬನಿಮಿ ದಂಡಿಗೆ ಬಂದಳು. ಬನಿಮಿ ದಂಡಿಗೆ ಬಂದು ನಿಂತು ನೋಡ್ತಾಳ, ನೆದರು ಹೊಲ್ಲಿ ಹೋಯ್ತು, ಎತ್ಕೊಳ ಕಡಿ ನೆದರು ಹೋಯ್ತು. ಯಪ್ಪ ನೇಗ್ಲಿ ಹೊಡಿಯುವಂತ ಎತ್ಕೊಳ್ಳೋದವ, ಓ ಭಗವಂತ ಎತ್ಕೊಳ್ಳು, ಅವನ ಗುಂಟಕ್ಕೆ ಹಂಗೆ ಕಟ್ಟಿಲ್ಲ, ಒಂದ್ ಸೂಡ್ ಕಣಿಕೇರ್ ಒಗಿಬೇಕಿಲ್ಲೋ ರಾಜ ಅಂದಳು. ಯವಾ ನೀ ಒಗಿಬೇಡಿ, ಕಾಶಿನ ಒಗಿತೀನಿ ಅಂತೇಳಿ ಮಗ ಅಂದ. ಕಳ್ಳ ಗಂಟು ಸಿಗ್ತದ ಅಂತೇಳಿ ಉಣ್ಣುವಂತ ಆಗಲಿ ಬಿಟ್ಟು ಎದ್ದು ಬರಬೇಡಪ್ಪ, ನೀವು ಊಟ ಮಾಡು, ಒಂದೇ ಎದ್ದು ಬಂದ್ರು ನೋಡು ಆನೆಗೆ ತಾಯಿ ಆನೆ ಇಟ್ಳು. ಒಂದು ಸೂಡು ಹಿರಿದಳು, ಎರಡು ಸೂಡು ಹಿರಿದಳು, ಒಂದು ಸೂಡು ಹಿರಿದಳು, ಎರಡು ಸೂಡು ಹಿರಿದಳು, ಮೂರನೇ ಸೂಡು ಹಿರಿಬೇಕನ್ನೋರ್ದಾಗ ಮಗನು ರುಂಡ ಮಗನ ದಂಡ ಕೈಯಾಗ ಬತ್ತು ಬಂಧುಗಳೇ. ಯವ್ವ ಎಂತ ಮೋಸ ಆಯ್ತು, ಎಂತ ಗಾತ ಆಯ್ತು ಯಪ್ಪ. ಆಡಿನ ಮನೆಯಾಗಿ ಇಬ್ರು ಅಣ್ಣ ತಮ್ಮಾರಿದ್ರಿ, ನನ್ನ ಮಗನ ಜೀವ ಯಾರು ಹೊಡೆದ್ರು, ನನ್ನ ಆಟ ಆತಿತ್ತು ತಾಯಿ ಕಳ್ಳ ಅನ್ನುವಂತ ಟೈಮ್ದಾಗ ಉಣ್ಣುವಂತ ಆಗಲಿ ಬಿಟ್ಟು ನೀಚು ಸುಳಿ ಮಗ ಅನ್ನ ಓಡಿ ಬಂದು ಹೇಳ್ದ, ಯವ್ವ ನನ್ನ ಕಡೆ ಜೋಲಿ ಹೋಯ್ತೆ ಕಾಶಿ, ತಮ್ಮಗೆ ಬಂಗಾರದ ಹಾಂಡೆ ಆಯ್ತಿತ್ತು, ಬಂಗಾರ ಹಾಂಡೆ ಸಂಬಂಧ ತಮ್ಮನ ಜೀವ ನಾನೇ ಹೊಡೆದಿನಿ ಕಾಶಿ ಅಂದ. ಎಂತ ನೀಚದಿವೋ, ಎಂತ ಕಟಕದಿವೋ, ತಮ್ಮನ ಜೀವ ಹೊಡೆದಿನಿ, ಏನು ಸುಖ ಉಂತಿವೋ, ನನ್ನ ಹಾಂಡೆ ಆತಿತ್ತು ತಾಯಿ ಕಳ್ಳ. ಹೊಟ್ಟಿ ಹೊಟ್ಟಿ ಹೊಡೆದ್ಕೊತ ಬಾಯಾಗ ಮಣ್ಣು ಹಾಕೊಂಡು ಬಾಯಿ ಕೈ ಹೆಚ್ಚಿ ತಾಯಿ ಅಳ್ತಿತ್ತು. ಕರುಣೆವಂತ ಸುಳಿ ಮಗ ಅಣ್ಣಗ ಕರುಣೆ ಬರ್ಲಿಲ್ಲ. ಅದೇ ಬಿದ್ದಿರ್ತಕ್ಕಂತ ಕೊಡ್ಲಿತ್ತು ಒಂದು ತಾಯಿ ರುಂಡ ಕಡ್ದ ಬಂಧುಗಳೇ. ಯಾರ ಮುಂದೆ ಹೇಳಿ ಹೇಳತ್ತ ತಾಯಿ ರುಂಡ ಕಡ್ದ, ತಾಯಿ ರುಂಡ ಕಡ್ದು ಬಂಗಾರದ ಹಾಂಡೆ ತಗೊಂಡು ಮನೆಗೆ ಓಡ್ತಿದ್ದ ಓಡ್ತಿದ್ದ ಓಡ್ತಿದ್ದ. ಓಡುವಂತ ಟೈಮ್ ಅದಾಗ ನೋಡ್ರಿ ವಿಚಿತ್ರ, ಇದಿ ಕರ್ಮ ಬೆನ್ನು. ಅದಕ್ಕೆ ಹೇಳ್ತಾರ, ಯಾರೇನ ಮಾಡವರು ಯಾರಿಂದ ಏನಾಗಬಹುದು, ಪೂರ್ವ ಜನ್ಮದ ಪುಣ್ಯ ಇದಿ ಕರ್ಮ ಬೆನ್ನ ಬಿಡುವುದಯ್ಯ. ಅದಕ್ಕೆ ಹೇಳ್ತಾರ, ಓಡುವಂತ ಟೈಮ್ದಾಗ ಓಡ್ತಿದ್ದ ಓಡ್ತಿದ್ದ ಓಡ್ತಿದ್ದ. ಓಡುವಂತ ಟೈಮ್ದಾಗ ಹಳ್ಳದ ದಂಡಿಗೆ 4 ಮಂದಿ ಕಳ್ಳರು ಕೂತಿದ್ರು. 4 ಮಂದಿ ಕಳ್ಳರು. ಯಾವ್ರವ ಎಲ್ಲಿಗೆ ಹೊಂಟ, ನಮಗ್ ಬರ್ಚಕ್ ನೀರಾಡ್ಸಾಗ್ಯದ, ನೀರು ಕುಡಿಬೇಕಂತ ತಿಳ್ಕೊಂಡು ಅವನಿಗೆ ತರಬಿ ಹಿಡಿದು ತಳಗಿಳಿಸಿ ನೋಡ್ತಾರ. ಹಾಂಡೆ ತುಂಬಾ ಬೆಳ್ಳಿ ಬಂಗಾರ ಮುತ್ತ ಮಾಣಿಕ ರತ್ತಿದ್ದು. ಯಾರ ಮನೆ ಕಳು ಮಾಡ್ಕೊಂಡು ಹೊಂಟಿ ಮಗನ ಅಂತ ತಿಳ್ಕೊಂಡು ಆ ಮಗನಿಗೆ 4 ಮಂದಿ ಕೂಡಿ ಆ ಮಗನಿಗೆ ಅಲ್ಲೇ ಸಾಯಿ ಹೊಡೆದು ಬಿಟ್ರು. ಸಾಯಿ ಹೊಡೆದ್ರು. ಬಂಗಾರ ನನಗೆ ಹೆಚ್ಚ, ನಿನಗೆ ಹೆಚ್ಚ, ನಿನಗೆ ಹೆಚ್ಚ, ನನಗೆ ಹೆಚ್ಚ ತಿಳ್ಕೊಂಡು ಕ್ಯಾನಲ ದಂಡಿಗೆ ತಂದು ಬಂಗಾರ ಪಾಲ ಮಾಡ್ಕೊಳಕತ್ರು. ಮಾಡ್ಕೊಳ್ಳುವಂತ ಟೈಮ್ದಾಗ ಬಂಗಾರದ ಹಾಂಡೆ ಕಾಲಿಗೆ ತಟ್ಟಿ ಬಂಗಾರದ ಹಾಂಡೆ ಕ್ಯಾನಲ್ದಾಗ ಹರ್ಕೊಂಡು ಹೋಗಿ ಹುಡುಕಿ ಬಂಧುಗಳೇ. 4 ಮಂದಿ ಹೊಡೆದಾಡಿ ಪ್ರಾಣ ಬಿಟ್ರು. ಒಂದು ಬಂಗಾರದ ಹಾಂಡೆ ಸಂಬಂಧ 7 ಜೀವ ಹೋದು ಬಂಧುಗಳೇ. ಒಂದು ಬಂಗಾರದ ಹಾಂಡೆ ಸಂಬಂಧ 7 ಜೀವ. ಅದಕ್ಕೆ ಹೇಳ್ತಾರ, ಕಲ್ಲಿ ಮಾಡಿ ಹೇಳತ್ತೇಳಿ ಮಲ್ಲಿ ಮಾಡಕ್ ಹೋದ್ರ ಕಾಲನ ಪಿಲ್ಲಿ ಕಳ್ಕೊಂಡು ಮನಿಗೆ ಹೋಗುದಾಗ್ತದ. ಬಗ್ಲಕಿನ ಮನಿ ಐತಿ, ಮನಿ ಮುಂದೆ ಮಾರುತಿ ಕಾರ JCP ಮನಿ ಮೇಲೆ ಮನಿ ಮಾಡಿದ ಮೇಲೆ ಮಾಡೇ ಕಟ್ಟ್ಯಾರತ್ತ ತಿಳ್ಕೊಂಡು ಅವ್ರ ಮನಿ ಮೇಲೆ ನಾವು ಚೀಟಿ ಚಿಪ್ಪಟ್ಟಿ ನಿಂಬಿಕೆ ಮಾಡಿ ಹೋಗದೇವಂದ್ರ ಅವ್ರ ಅಟ್ಟೆ, ಅವ್ರು ಬಡು ಶ್ರೀಮಂತರಾಗಿ ಅಟ್ಟೆ ಉಳಿತಾರ, ನಾವು ಬಡವರಾಗಿ ಇಟ್ಟೆ ಉಳಿತಾವ ಬಂಧುಗಳೇ. ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀನಿಪ್ಪ, ಅಣ್ಣ ತಮ್ಮ